ಚಾನಲ್. ಫ್ರೆಂಡ್ಸ್, ಎಲ್ಲರೂ ಆಶ್ಚರ್ಯದಿಂದ ನೋಡ್ತಿರ್ಬೋದು ಈಗ ಏನಾಯಿತು ಇವರಿಗೆ, ಯಾಕೆ ಈ ರೀತಿ ಕೂತ್ಕೊಂಡು ವಿಡಿಯೋ ಮಾಡ್ತಿದ್ದಾರೆ ಅಂತ. ಸೊ ಈಗ ನಿಮಗೆಲ್ಲರಿಗೂ ಸಹ ಗೊತ್ತಿರಬಹುದು, ನಾನೊಂದು 3 ವಾರ ಆಯಿತು ಯೂಟ್ಯೂಬಲ್ಲಿ ಯಾವುದೇ ತರಹದ ಅಡುಗೆಯ ವಿಡಿಯೋ ಅಥವಾ ಯಾವುದೇ ನನ್ನ ಡ್ಯಾನ್ಸ್ನ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಕೊಡಲಿಲ್ಲ. ಯಾವುದೇ ರೀತಿಯ ಒಂದು ವ್ಲಾಗ್ ಆಗಲಿ ರೀಲ್ಸ್ ಆಗಲಿ ಏನು ಮಾಡ್ತಾ ಇಲ್ಲ. ಸೊ ಯಾಕೆ ಏನಾಯಿತು ಅಂತ ಎಲ್ಲರೂ ಸಹ ನಿರೀಕ್ಷೆಯಲ್ಲಿರಬಹುದು. ಸೊ ಅದಕ್ಕಾಗಿ ನಾನು ವಿಡಿಯೋ ಮಾಡ್ತಿದ್ದೇನೆ. ಇದಕ್ಕಿಂತ ಮುಂಚೆನೇ ಮಾಡುವಂತ ಎಣಿಸಿದೆ, ಬಟ್ ಈಗ ನೋಡ್ತಾ ಇರ್ಬೋದು ನಾನು ಯಾವ ಸ್ಥಿತಿಯಲ್ಲಿದ್ದೇನೆ ಅಂತ. ಸೊ ಇದು ಏನಾಯಿತು ಅಂತ ನಾನು ಫಸ್ಟ್ ಹೇಳ್ತೇನೆ. ಈಗ 29 ತಾರೀಕು ಡಿಸೆಂಬರ್ ಅಂದರೆ 29/12/2025ಗೆ ಒಂದು ಸಣ್ಣ ಆಕ್ಸಿಡೆಂಟ್ ಆಯಿತು. ಸೊ ನಿಮಗೆಲ್ಲರಿಗೂ ಸಹ ಗೊತ್ತಿದೆ, ನಾನು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 8ಅಲ್ಲಿ ಸೆಮಿಫಿನಾಲೆಗೆ ಸೆಲೆಕ್ಟ್ ಆಗಿದ್ದೆ ಅಂತ. ಸೊ ಅದರ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೇನೆ ಕೂಡ. ಸೊ ಅದರ ಪ್ರಾಕ್ಟೀಸ್ ಆಗಿ ಬರುವಾಗ ಒಂದು ಸಣ್ಣ ಆಕ್ಸಿಡೆಂಟ್ ಆದ ಕಾರಣ ನನ್ನ ಕಾಲಿಗೆ ಸ್ವಲ್ಪ ಏಟಾಗಿತ್ತು. ಹಾಗೆಯೇ ಅಲ್ಲಿ ಫ್ರ್ಯಾಕ್ಚರ್ ಏನಾಗಿರಲಿಲ್ಲ, ಸ್ವಲ್ಪ ಗಾಯ ಆಗಿತ್ತು. ಹಾಗಾಗಿ ನನಗೆ ನಡಿಲಿಕ್ಕೆಲ್ಲ ಕಷ್ಟ ಆಗ್ತಾಯಿತ್ತು. ಹಾಗೆಯೇ ಈ ಲೆಫ್ಟ್ ಶೋಲ್ಡರ್ ಕ್ಲಾವಿಕಲ್ ಏರಿಯಾ ಏನಿದೆ, ಕ್ಲಾವಿಕಲಲ್ಲಿ ಪ್ಲೇಟಿಂಗ್ ಮಾಡಿ ಸರ್ಜರಿ ಮಾಡಿದ್ದಾರೆ. ಸೊ ಅಂದರೆ ಫ್ರ್ಯಾಕ್ಚರ್ ಆಗಿತ್ತು ಈ ಜಾಗದಲ್ಲಿ. ಸೊ ಹಾಗಾಗಿ ಒಂದು 16 ಸ್ಟಿಚಸ್ಗಳು ಬಿದ್ದಿದೆ. ಹಾಗಾಗಿ ನನಗೆ ಡ್ಯಾನ್ಸಲ್ಲಿ ಕೂಡ ನೆಕ್ಸ್ಟ್ ಸೆಮಿಫಿನಾಲೆಯಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕಾಗಲಿಲ್ಲ. ಅದು ಬಂದುಬಿಟ್ಟು ಜನವರಿ 7ನೇ ತಾರೀಕಿಗೆ ಇದ್ದದ್ದು ಡ್ಯಾನ್ಸ್. ಸೊ ಆಗ ನನಗೆ ಸರ್ಜರಿ ಆಗಿ 1 ವಾರ ಆದದ್ದಷ್ಟೇ. ಸೊ ಹಾಗಾಗಿ ಎಂತ ಹೇಳೋದು, ನಾನು ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು, ನನಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕಾಗಲಿಲ್ಲ. ನನ್ನ ಡ್ರೀಮ್ ಆಗಿತ್ತು ಅದಕ್ಕೆ ಪಾರ್ಟಿಸಿಪೇಟ್ ಮಾಡೋದು. ಸೊ ಆಗಲಿಲ್ಲ ನನಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ. ಸೊ ನೆಕ್ಸ್ಟ್ ಫಿನಾಲೆ ಬಂದುಬಿಟ್ಟು ಫೆಬ್ರವರಿ 14ಕ್ಕೆ ಇದ್ದದ್ದು. ಸೊ ನನ್ನ ಡ್ರೀಮ್ ಅಲ್ಲಿಗೆ ನಿಂತಿತ್ತು ಅಂತ ಹೇಳ್ಬೋದು. ಈ ರೀತಿ ಸರ್ಜರಿ ಆದ ಕಾರಣ ನನಗೆ 3 ತಿಂಗಳು ರೆಸ್ಟ್ ಬೇಕು ಅಂತ ಹೇಳಿದ್ದಾರೆ. 1 ತಿಂಗಳು ಈ ರೀತಿಯ ಈ ಪೌಚ್ ಹಾಕಿ ಇರಬೇಕು, ಕೈ ಅಲುಗಾಡಿಸ್ಲಿಕ್ಕಿಲ್ಲ. ಸೊ ಹಾಗಾಗಿ ನನಗೆ ಯಾವುದೇ ರೀತಿಯ ಈ ಅಡುಗೆಯ ವಿಡಿಯೋ ಕೂಡ ಈಗ ಮಾಡಲಿಕ್ಕಾಗೋದಿಲ್ಲ. ಸೊ ಹಾಗಾಗಿ ನೀವೆಲ್ಲರೂ ಕೂಡ ನನಗೆ ಆದಷ್ಟು ಸಪೋರ್ಟ್ ಮಾಡಿ. ನಾನು ಈ ಹಿಂದೆ ಮಾಡಿರುವ ವೀಡಿಯೋಸ್ಗಳನ್ನು ಹೆಚ್ಚು ನೋಡಿ ನಾನು ಖಂಡಿತ ಹುಷಾರಾದ ನಂತರ ಒಳ್ಳೊಳ್ಳೆ ರೆಸಿಪೀಸ್ಗಳ ವೀಡಿಯೋಸ್ ಮಾಡ್ತೇನೆ. ಹಾಗೆಯೇ ಒಂದೊಂದು ರೀಲ್ಸ್ ಕೂಡ ಮಾಡ್ತೇನೆ, ವ್ಲಾಗ್ಸ್ ಕೂಡ ಮಾಡ್ತೇನೆ. ಸೊ ಆದಷ್ಟು ಬೇಗ ಹುಷಾರಾಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿ. ನೆಕ್ಸ್ಟ್ ಇನ್ನು ಡ್ಯಾನ್ಸ್ನ ಬಗ್ಗೆ ಕೂಡ ನಾನು ವಿಡಿಯೋ ಮಾಡ್ತೇನೆ. ಯಾಕೆ ಡ್ಯಾನ್ಸ್ ಮಾಡಲಿಕ್ಕಾಗೋದಿಲ್ಲ, ಏನಾಯಿತು, ನೆಕ್ಸ್ಟ್ ಇದಕ್ಕೆ ನನ್ನ ಡ್ರೀಮ್ ಇಲ್ಲಿಗೆ ಸ್ಟಾಪ್ ಆಗ್ತದೆ ಅಥವಾ ಬೇರೆ ಏನಾದರೂ ಪ್ಲ್ಯಾನ್ಸ್ ಇದೆಯಾ, ಸೊ ಇದರ ಬಗ್ಗೆ ಎಲ್ಲ ವಿಡಿಯೋ ಮಾಡ್ತೇನೆ. ಈ ಹಿಂದೆ ನಾನು ವಿಡಿಯೋ ಮಾಡುವಂತ ಅನಿಸಿದ್ದು, ಬಟ್ ತುಂಬಾ ನೋವಿತ್ತು. ಸೊ ಹಾಗಾಗಿ ನನಗೆ ವಿಡಿಯೋ ಮಾಡಲಿಕ್ಕೆ ಕೂಡ ಆಗಲಿಲ್ಲ. ಸೊ ಮೊನ್ನೆ 12ನೇ ತಾರೀಕಿಗೆ ಹೋಗಿ ಸ್ಟಿಚ್ ಎಲ್ಲ ತೆಗೆದುಬಿಟ್ಟು ಬಂದಿದ್ದೇವೆ. ನೆಕ್ಸ್ಟ್ ಇನ್ನು 3 ವಾರ ಬಿಟ್ಟು ಬನ್ನಿ ಅಂತ ಹೇಳಿದ್ದಾರೆ. ಸೊ ಈ ತಿಂಗಳಂದು ಹೋದರೆ ನೆಕ್ಸ್ಟ್ ಮಂತಿಂದ ನಾನು ಆಲ್ಮೋಸ್ಟ್ ಕರೆಕ್ಟ್ ಆಗ್ಬೋದು ಅಂತ ಅಂದ್ಕೊಳ್ತೇನೆ. ಬಟ್ ಸ್ಟಿಲ್ 3 ತಿಂಗಳ ರೆಸ್ಟ್ ಬೇಕು. ಆದಷ್ಟು ಬೇಗ ನಾನು ಹುಷಾರಾಗಿ ವಿಡಿಯೋಸ್ಗಳನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಸೊ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.